ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಮೊದ ಬರ ನಿಮಗೆ ಶುದ್ಧ ಏನು ಕ್ಯಾಟ್ ಹಿಡಿತೀಯ ಕ್ಯಾಟ್ ಹಿಡಿತದೆ ನನ್ನ ಪ್ರಿಯಂಗೆ ರೇಗ್ಸೋದಕ್ಕೆ ತುಂಬಾ ಇಷ್ಟ, ಅದನ್ನ ಆಟ ಆಡ್ಸಕ್ಕೆ ತುಂಬಾ ಇಷ್ಟ ಆಗುತ್ತೆ. ಬೈಲಿ ಪ್ರಿಯಾ, ನೆನ್ನೆ ನೋಡಿ ಅಷ್ಟು ಆಟ ಆಡ್ಸಿದ್ರೆ ಪರ್ಚ್ತಾ ಇದೆ ಅಷ್ಟೊಂದು. ಆದ್ರೂ ಇವಾಗ ಮತ್ತೆ ಇವಾಗ ಹೊಸದಾಗಿರೋದು. ನೆನ್ನೆ ಇಲ್ಲ ಇಲ್ಲೊಂದು ಸ್ವಲ್ಪ ಇದೆಲ್ಲ ಅದೇ ಮಾಡಿರೋದಲ್ವಾ? ಇದು ಅದೇ ಮಾಡಿರೋದು. ಅದು ಹಂಗೆ ಆಡುತ್ತೆ ಗೊತ್ತಾ? ನೀ ಯಾಕೆ ಅದಕ್ಕೆ ಇರಿಟೇಟ್ ಮಾಡ್ತೀಯ, ಅದಕ್ಕೆ ಹಂಗೆ ಮಾಡುತ್ತೆ. ನಾನು ಹೋಗ್ತಾ ಇರ್ತೀನ, ಓಡು ನೋಡಿ ಹಿಂಗೆ ಅಟ್ಯಾಕ್ ಮಾಡ್ಬಿಡು ಕಚ್ಚೋದು. ಮುಚ್ಚಿಟ್ಕೊಂಡು ಬಂದು ಅಟ್ಯಾಕ್ ಮಾಡೋದು ಡೋರಿಂದ. ಬ್ಲಡ್ ಬರ್ತಾ ಇದೆ ನೋಡ್ಲಿ. ಎಲ್ಲರೂ ಬಿಡಲ್ಲ ಇವಳು ಅಂತ ಒಂದೇ ಇವಾಗ ಮತ್ತೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಮೊಟ್ಟೆ ಬೇಯಿಸಿಟ್ಕೋಬೇಕು. 10ರಿಂದ 12 ನಿಮಿಷ ಟೈಮ್ ಸೆಟ್ ಮಾಡಿ ಉಪ್ಪು ಹಾಕಿ ನೀರಲ್ಲಿ ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದು ಬೇಯೋ ಅಷ್ಟೊತ್ತಿಗೆ ಮತ್ತೊಂದು ಕಡೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಬಿಸಿ ಆದ ತಕ್ಷಣ ಸ್ಟವ್ ಆಫ್ ಮಾಡಿ ಇದಕ್ಕೆ ನಾವು ಸೋಯಾ ಚಂಕ್ಸ್ ಹಾಕಿ ಬಿಟ್ಬೇಡ. ಬಿಸಿ ನೀರಲ್ಲಿ ಸೋಯಾ ಚಂಕ್ಸ್ ಚೆನ್ನಾಗಿ ನೆಂದು ಸಾಫ್ಟ್ ಆಗುತ್ತೆ. 10ರಿಂದ 12 ನಿಮಿಷ ನಾವು ಇದನ್ನು ಕೂಡ ನೆನೆಸಕ್ಕಿಡಬೇಕು. ಟಿಫನ್ ಲೇಟ್ ಮಾಡೋದಾದ್ರೆ ಎಲ್ಲ ಆಚೆ ತಿನ್ನಿಸ್ತೀರಿ, ಬೇಗ ಮಾಡೋದು ಕೊಡೋದು. ಅವ್ರು ಮಾತ್ರ ಇಲ್ಲ ಯಜಮಾನರು ಖಡಕ್ಕಾಗಿ ಒಂದು ಆರ್ಡರ್ ಪಾಸ್ ಮಾಡಿ ಹೋಗಿದ್ದಾರೆ. ಬೇಗ ತಿಂಡಿ ಕೊಟ್ಟಿಲ್ಲ ಅಂತಂದರೆ ಹೊರಗಡೆ ಹೋಗಿ ಟಿಫನ್ ಮಾಡ್ತೀನಿ ಅಂತ. ಅವ್ರು ಟಿಫನ್ ಹೊರಗಡೆ ಮಾಡೋಕ್ಕೆ ಮುಂಚೆ ನಮ್ಮ ಮನೆಯಲ್ಲೇ ತಿಂಡಿ ಮಾಡಿಕೊಡ್ಬೇಕು. ಹಾಗಾಗಿ ಫಾಸ್ಟಾಗಿ ಕೆಲಸ ಮಾಡ್ಕೋತಾ ಇದ್ದೀನಿ. ಸೊ ಹೀಗೆ ಆಗುತ್ತಲ್ಲ ಲೇಡೀಸ್ಗೆ, ಎಷ್ಟೋ ಸರ್ತಿ ಗಡಿಬಿಡಿನಲ್ಲಿ ತಿಂಡಿ ಅಡುಗೆಗಳು ಮಾಡಬೇಕಾಗತ್ತೆ. ಮಕ್ಕಳು ಸ್ಕೂಲ್ಗೆ ಹೊರಡ್ಬೇಕಾದ್ರೆ, ಕಾಲೇಜ್ಗೆ ಹೊರಡ್ಬೇಕಾದ್ರೆ, ಹಾಗೆ ಯಜಮಾನರು ಕೆಲಸಕ್ಕೆ ಹೊರಡ್ಬೇಕಾದ್ರೆ ಇವ್ರುಗಳಿಗೆಲ್ಲ ಡಬ್ಬಿ ರೆಡಿ ಮಾಡಿಕೊಂಡು ಮಾಡಿರುವಂಥ ತಿಂಡಿನ ತಟ್ಟೆನಲ್ಲಿ ಹಾಕಿ ಬಿಸಿ ಮಾಡಿರೋದನ್ನು ತಣ್ಣಗೆ ಮಾಡಿಕೊಂಡು ಕಾಫಿ ಕಪ್ ಇಟ್ಕೊಂಡು, ಸೊ ಇವ್ರುಗಳೆಲ್ಲ ಹೋಗೋಕ್ಕೆ ಮುಂಚೆ ಸ್ವಲ್ಪ ತಿಂದ್ಬಿಟ್ಟು ಹೋದರೆ ನಮಗೂ ಒಂದು ಸಮಾಧಾನ ಆಗುತ್ತೆ ಅಂತ ಒಂದು ರೀಸನ್ಗೋಸ್ಕರ ಅವ್ರ ಹಿಂದಿಂದೇನೆ ಸುತ್ತಾ ಇರ್ತೀವಿ. ಸೊ ಇನ್ನೇನು ಸ್ಕೂಲು ಕಾಲೇಜ್ಗಳೆಲ್ಲ ಶುರುವಾಗ್ತಿದೆ ಅಂತಂದರೆ ಮತ್ತೆ ಆ ದಿನಗಳೆಲ್ಲ ಮರುಕಳಿಸ್ತಾ ಇದೆ. ಸೊ ಲೇಡೀಸ್, ಗೆಟ್ ರೆಡಿ ಫಾರ್ ದ ಹೆಕ್ಟಿಕ್ ಮಾರ್ನಿಂಗ್. ಮೊಟ್ಟೆ ಎಲ್ಲ ಸಿಪ್ಪೆ ಬಿಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿ ನೆಂದಿದೆ. ಸೋಯಾ ಚಂಕ್ಸ್ನ ಈಗ ಬಿಸಿ ನೀರಿಂದ ಹೊರಗೆ ತೆಗೆದು ಚೆನ್ನಾಗಿ ಹಿಂಡಿ ಇಟ್ಕೋಬೇಕು. ಸೊ ಬಿಸಿ ಇದೆ ಅಂತನಕ್ಕೋಸ್ಕರ ನಾನಿಲ್ಲಿ ಸ್ಟ್ರೈನರ್ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಗಡಿಬಿಡಿನಲ್ಲಿ ಮಾಡ್ತಿರ್ಬೇಕಾದ್ರೆ ಎಷ್ಟೋ ಸತಿ ಕೈ ಸುಟ್ಕೊಂಡಿದ್ದು ಇದೆ. ಹೌದು ತಾನೇ? ನಿಮಗೆ ಇದೆಲ್ಲ ಇಷ್ಟ ಆಗ್ತಿದೆ ಅಥವಾ ನಿಮಗೂ ಇದರಲ್ಲೆಲ್ಲ ಯಾವುದೋ ಒಂದು ಮ್ಯಾಚಿಂಗ್ ಇದೆ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತಾ ಹೋಗಿ. ಹಾಗೆ ಈ ಸೋಯಾ ಚಂಕ್ಸನ್ನು ನೀರಿನೆಲ್ಲ ಬಸ್ತಿಟ್ಕೋಬೇಕು. ಬಿಸಿ ನೀರನ್ನೆಲ್ಲ ಬಗ್ಸ್ಬಿಟ್ಟು ನಂತರ ತಣ್ಣೀರು ಹಾಕಿ ನಾವು ಹಿಂಡ್ಕೊಳ್ಳೋದ್ರಿಂದ ಬಿಸಿ ಅನಿಸಲ್ಲ. ಮೊದಲನೇದಾಗಿ ಈ ಬಿಸಿ ನೀರಿಂದ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದು ಸೋಯಾ ಚಂಕ್ಸ್ ಹೀಗಾಗಿರುತ್ತೆ. ಸೊ ಇವತ್ತು ನಾವು ಮಾಡ್ತಿರೋಂಥ ರೆಸಿಪಿ ಬಂದು ಒಂದು ಕೋಫ್ತಾ ರೆಸಿಪಿ, ಅಥವಾ ಇದನ್ನು ನರ್ಗಿಸ್ ಕೋಫ್ತಾ ಅಂತ ಕರೀತಾರೆ. ಆ್ಯಕ್ಚುಲಿ ಇದನ್ನು ನರ್ಗಿಸ್ ಕೋಫ್ತಾ ಚಿಕನ್ ಕೈಮಾ ಥರ ಏನಿರುತ್ತೆ ಅದರಿಂದ ಕೂಡ ಮಾಡ್ಕೋಬೋದು, ಮಟನ್ ಕೈಮಾಯಿಂದ ಮಾಡ್ಕೋಬೋದು. ಇವತ್ತು ಹೆಲ್ದಿಯಾಗಿ ಮಾಡ್ತಿರೋದ್ರಿಂದ ಸೋಯಾ ಚಂಕ್ಸ್ನ ಉಪಯೋಗಿಸ್ಕೊಂಡಿದ್ದೀವಿ. ಮೊಟ್ಟೆ ಕೂಡ ಹೆಚ್ಚಿನ ಪ್ರೋಟೀನ್ ಇರುತ್ತೆ, ಹಾಗೆ ಈ ಸೋಯಾ ಚಂಕ್ಸಲ್ಲಿ ಕೂಡ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದ್ರಿಂದ ಒಂದು ಹೆಲ್ದಿಯಸ್ಟ್ ರೆಸಿಪಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀರನ್ನೆಲ್ಲ ಹಿಂಡ್ಬಿಟ್ಟು ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ. ಈಗ ನನಗೆ ಸ್ವಲ್ಪ ನೆನಪಿಗೆ ಬಂತು,
ತಣ್ಣೀರು ಹಾಕ್ಕೊಂಡು ಮಾಡ್ಬೋದಾಗಿತ್ತಿಲ್ಲ ಅಂತ. ಹಾಗಾಗಿ ಮೇಲಿಂದ ಸ್ವಲ್ಪ ತಣ್ಣೀರು ಹಾಕಿದ್ದೀನಿ. ತಣ್ಣೀರು ಹಾಕಿದ್ಮೇಲೆ ಇದು ಸ್ವಲ್ಪ ತಣ್ಣಗಾಗುತ್ತೆ. ನಂತರ ನಾವು ಕೈಯಲ್ಲಿ ನೀರೆಲ್ಲ ಹಿಂಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡುವಾಗ ನೀರೆಲ್ಲ ಏನೂ ಹಾಕಬಾರ್ದು, ಹಾಗೇ ಗ್ರೈಂಡ್ ಮಾಡಿದ್ರೆ ಈ ರೀತಿ ಆಗುತ್ತೆ. ನೋಡ್ಲಿಕ್ಕೆ ನಮಗೆ ಚಿಕನ್ ಕೈಮಾ ಥರನೇ ಕಾಣಿಸುತ್ತೆ. ಹಾಗೆ ಇದಕ್ಕೊಂದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಈರುಳ್ಳಿಯನ್ನು ಸ್ವಲ್ಪ ಹುರ್ಕೋಬೇಕು. ಎಣ್ಣೆ ಅಥವಾ ತುಪ್ಪ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಬ್ರೌನ್ ಕಲರ್ ಆಗುವವರೆಗೂ ಸಣ್ಣ ಉರಿ ಇಟ್ಕೊಂಡು ಆನಿಯನ್ನ ಹುರ್ಕೊಂಡಾಗಿದೆ. ಹುರಿದಿರೋ ಅಂಥ ಈರುಳ್ಳಿ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಬೇರೆ ಏನೂ ಹಾಕೋದು ಬೇಡ, ಬರೀ ಈರುಳ್ಳಿ ಮಾತ್ರ ಪೇಸ್ಟ್ ಮಾಡ್ಕೊಳ್ಳೋಣ. ನೀರೆಲ್ಲ ಹಾಕ್ಕೊಳ್ದೆ ಹಾಗೇ ಪೇಸ್ಟ್ ಮಾಡ್ಕೋಬೋದು. ಈ ರುಬ್ಬಿರೋಂಥ ಮಸಾಲೆನಲ್ಲಿ ಅಂದರೆ ಈರುಳ್ಳಿ ಪೇಸ್ಟಲ್ಲಿ 1-2 ಸ್ಪೂನಷ್ಟು ಪೇಸ್ಟನ್ನು ಸೋಯಾ ಕೀಮಾ ಜೊತೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ. ಇದೆಲ್ಲ ನಮಗೆ ಕೋಫ್ತಾಗೆ ಎಷ್ಟು ಬೇಕೋ ಮಸಾಲ ಅಷ್ಟು ಮಾತ್ರ ಹಾಕ್ತಾಯಿದ್ದೀವಿ. ಹಾಗೆ ಫ್ಲೇವರ್ಗೋಸ್ಕರ ಸ್ವಲ್ಪ ಕಸೂರಿ ಮೇಥಿ. ಹಾಗೆ ಇದು ಕಡಲೆ ಹಿಟ್ಟು, 2 ಸ್ಪೂನಷ್ಟು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಹಾಕೋ ರೀಸನ್ ಏನಂದರೆ ನಾವಿಲ್ಲಿ ಕೋಫ್ತಾ ಮಾಡ್ತಿರೋದು ಮೊಟ್ಟೆಗೆ ಮೇಲ್ಗಡೆ ಇದು ಕವರ್ ಮಾಡಲಿಕ್ಕೋಸ್ಕರ ಬಳಸ್ತಾ ಇದ್ದೀವಿ. ಕಡಲೆ ಹಿಟ್ಟು ಬೈಂಡಿಂಗ್ ಥರ ಕೆಲಸ ಮಾಡುತ್ತೆ. ಈ ರೀತಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸೋಯಾ ಕೀಮಾ ನಮಗೆ ಈ ರೀತಿ ರೆಡಿಯಾಗಿರುತ್ತೆ. ಇದನ್ನು ಕೋಫ್ತಾ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತೊಗೊಂಡು ಇದನ್ನು ಈ ರೀತಿ ಕೈ ಮೇಲೆ ಈ ರೀತಿ ತಟ್ಕೋಬೇಕು. ಸ್ವಲ್ಪ ಮಂದಕ್ಕೆ ತಟ್ಕೋಬೇಕು. ಹಾಗೆ ಇದನ್ನು ನೀಟಾಗಿ ಮೊಟ್ಟೆಗೆ ಕವರ್ ಆಗೋ ಹಾಗೆ ಈ ರೀತಿ ಮಾಡ್ಕೊಂಡು ಹೋಗೋಣ. ಕಡಲೆ ಹಿಟ್ಟು ಹಾಕಿರೋ ರೀಸನ್ ಹೇಗೆ ಅಂತಂದರೆ ಹೀಗೆ ಮೊಟ್ಟೆಗೆ ಅಂಟ್ಕೊಂಡಿರುತ್ತೆ. ಈ ಒಂದು ಸೋಯಾ ಕೀಮಾ ಏನಿರುತ್ತೆ ಸಪ್ರೇಟ್ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಮೊಟ್ಟೆ ಶೇಪಲ್ಲಿ ಬರೋದಕ್ಕೋಸ್ಕರ ಸ್ವಲ್ಪ ಹೀಗೆ ಓವಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಹೀಗೆ ಎಲ್ಲ ಪ್ರಿಪೇರ್ ಮಾಡಿಟ್ಕೊಳ್ಳೋದು. ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಇದಕ್ಕೆ ಸೋಯಾ ಬದಲಾಗಿ ಚಿಕನ್ ಕೀಮಾ ಮಾಡ್ಕೊಂಡು ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬೋನ್ಲೆಸ್ ಚಿಕನನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇದೇ ಮಸಾಲೆಗಳೆಲ್ಲ ಹಾಕಿ ಇದೇ ರೀತಿ ಸೋಯಾ ಬದಲಾಗಿ ಮಾಡ್ಕೋಬೋದು. ಕೆಲವರಿಗೆ ಸೋಯಾ ಇಷ್ಟ ಆಗಲ್ಲ, ಅಂಥವರು ಇದ್ರ ಬದಲಾಗಿ ಸೋಯಾ ಬದಲಾಗಿ ಚಿಕನ್ ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇದನ್ನು ಮೀಡಿಯಮ್ ಹೀಟಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬಾ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೊಟ್ಟೆ ಇರೋದ್ರಿಂದ ಆ ಒಂದು ಮಸಾಲ, ಮೊಟ್ಟೆ ಹಾಗೆ ಸೋಯಾದು ಒಂದು ಟೇಸ್ಟ್ ಎಲ್ಲನೂ ಇದರಲ್ಲಿರುತ್ತೆ. ಹೀಗೆ ಕೂಡ ತಿನ್ಬೋದು, ಆದರೆ ಇದಕ್ಕೊಂದು ಗ್ರೇವಿ ನಾವು ಪ್ರಿಪೇರ್ ಮಾಡ್ತಾಯಿದ್ದೀವಿ. ಹಾಗೆ ಸ್ವಲ್ಪ ಸಮಯ ಅಂತೂ ಹಿಡಿಯುತ್ತೆ. ನಾವು ಮಧ್ಯಾಹ್ನದ ಲಂಚ್ಗೆ ಅಥವಾ ರಾತ್ರಿ ಡಿನ್ನರ್ ಟೈಮಲ್ಲಿ ಇದನ್ನು ಮಾಡ್ಕೋಬೋದು. ಬೆಳಗ್ಗೆ ಹೊತ್ತು ಗಡಿಬಿಡಿನಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಅಥವಾ ಸೋಯಾ ಕೀಮಾ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ, ಮೊಟ್ಟೆ ಬೇಯಿಸಿಟ್ಕೊಂಡಿದ್ರೆ ದಿಢೀರಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಆಗಿರುತ್ತೆ. ಮಕ್ಕಳಿಗೆ ನೀವು ಈ ಥರ ಮಾಡಿಕೊಟ್ರೆ ಹೆಚ್ಚಿನ ಪ್ರೋಟೀನ್ ಅಂಶ ತಿನ್ನಿಸ್ಬೇಕು ಅಂತಂದರೆ, ಮಕ್ಕಳು ತುಂಬ ಸಣ್ಣ ಇದ್ದಾರೆ, ಅವ್ರು ಚೆನ್ನಾಗಿ ತಿಂತಾ ಇಲ್ಲ ಅಂತಂದರೆ ಈ ರೀತಿ ನಾವು ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಸಾಸ್ ಜೊತೆ ಕೂಡ ತಿನ್ಬೋದು. ಹೀಗೆ ಎಲ್ಲನೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಕೋಫ್ತಾ ಎಲ್ಲ ರೆಡಿಯಾದ ನಂತರ ಮತ್ತೆ ನಾವು ಉಳಿಸ್ಕೊಂಡಿರೋಂಥ ಈರುಳ್ಳಿ ಪೇಸ್ಟ್ ಏನಿತ್ತು, ನಾವು ಹುರಿದು ಪೇಸ್ಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಪೇಸ್ಟ್ ಜೊತೆಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಅದೇ ನಾವು ಕೋಫ್ತಾ ಮಾಡಿಟ್ಟಿರೋಂಥ ಬಾಣಲಿಯಿಂದ ಎಣ್ಣೆ ಬಗ್ಗಿಸ್ಬಿಟ್ಟು ಅದರಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಉಳಿಸ್ಕೊಂಡು ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಜೀರಿಗೆ, 2 ಪಲಾವ್ ಎಲೆ, 1-2 ಚಕ್ಕೆ, 1-2 ಲವಂಗ, 1-2 ಏಲಕ್ಕಿ, ಇದಿಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ರುಬ್ಬಿರೋವಂಥ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಕೆಲವು ಸತಿ ಎಣ್ಣೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ನಾವು ಹಾಕಿದ ಕೂಡಲೇ ಎಣ್ಣೆ ಹಾರುತ್ತೆ. ರೀಸನ್ ಏನಂದರೆ ತುಂಬ ಜಾಸ್ತಿ ಎಣ್ಣೆ ಕಾಯಿಸಿದ ಮೇಲೆ ಈರುಳ್ಳಿ ಪೇಸ್ಟ್ ಹಾಕಕ್ಕೆ ಹೋದರೆ ನಮಗೆ ಸ್ಟವ್ ಮೇಲೆಲ್ಲ ಹಾರುತ್ತೆ. ಸ್ವಲ್ಪ ಎಣ್ಣೆ ತಣ್ಣಗಿದೆ ಅಂತನ್ನುವಾಗಲೇ ಹಾಕ್ಬಿಟ್ರೆ ನಮಗೆ ಸ್ಟವ್ ಮೇಲೆಲ್ಲ ಹಾರೋದನ್ನು ತಪ್ಪಿಸ್ಬೋದು. ಗೋಡೆ ಮೇಲೆಲ್ಲ ಹಾರೋದು ಅದೆಲ್ಲ ಆಗೋದನ್ನು ತಪ್ಪಿಸ್ಬೇಕು ಅಂತಂದರೆ ಎಣ್ಣೆ ಜಾಸ್ತಿ ಕಾಯಿಸಿ ಮಸಾಲ ಹಾಕಬಾರ್ದು. ಓಕೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೋಫ್ತಾಗೂ ಕೂಡ ನಾವು ಮಸಾಲೆಗಳೆಲ್ಲ ಹಾಕಿದ್ದೀವಿ. ಇದು ಗ್ರೇವಿಗೋಸ್ಕರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೇಕು.
ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು ಇದಿಷ್ಟನ್ನು ನಾವು ಹಾಕ್ಕೊಂಡಿದ್ದೀವಿ. ಕಲರ್ಗೋಸ್ಕರ ಸ್ವಲ್ಪ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಹಾಗೆ ಗ್ರೇವಿಗೆ ಬೇಕಾಗುವಷ್ಟು ಉಪ್ಪು. ಸುಮಾರು 2-3 ನಿಮಿಷದವರೆಗೂ ನಾವು ಈ ಮಸಾಲನ್ನ ಫ್ರೈ ಮಾಡ್ಕೋಬೇಕು. ಇದರಲ್ಲಿರುವಂಥ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಸುಮಾರು ಅರ್ಧ ಕಪ್ಪಷ್ಟು ಮೊಸರನ್ನ ಬೀಟ್ ಮಾಡಿ ಹಾಕ್ತಾಯಿದ್ದೀನಿ. ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಹಾಕೋದ್ರಿಂದ ಬಿಸಿಗೆ ಹಾಕಿದ್ರೂ ಕೂಡ ಅದು ಒಡೆದೋದಂಗೆ ಕಾಣಿಸಲ್ಲ. ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಹಾಗೆ ಅದರದ್ದು ಒಂದು ರುಚಿ ಇರುತ್ತೆ. ತುಂಬ ಹುಳಿ ಇರಬಾರ್ದು. ಹಾಗೆ ಇದಕ್ಕೆ ನಾವು ಟೊಮೆಟೊ ಪೇಸ್ಟ್ ಕೂಡ ಹಾಕ್ತಾಯಿದ್ದೀವಿ. ಹಾಗಾಗಿ ಮೊಸರು ಹುಳಿ ಇಲ್ಲದಲೇ ಇರೋದನ್ನು ಉಪಯೋಗಿಸ್ಕೋಬೇಕು. ಮೊಸರು ಹಾಕೋದ್ರಿಂದನೇ ಇದಕ್ಕೆ ಒಂದು ಕ್ರೀಮಿ ಟೆಕ್ಸ್ಚರ್ ಕೂಡ ಬರುತ್ತೆ. ಈ ರೆಸಿಪಿಯನ್ನು ಯಾರಾದ್ರು ಗೆಸ್ಟ್ ಬಂದಾಗ ಅಥವಾ ಒಂದು ಸ್ಪೆಷಲ್ ಒಕೇಶನ್ಸಲ್ಲಿ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಒಂದು ವೀಕೆಂಡಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಇದ್ದಾಗ ಎಲ್ಲರೂ ಒಟ್ಟಿಗೆ ಸೇರಿದಾಗ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾವು ರೋಟಿ, ಚಪಾತಿ, ಪೂರಿ, ಫುಲ್ಕ ಯಾವುದನ್ನು ಬೇಕಾದ್ರೂ ತೊಗೋಬೋದು. ಹಾಗೆ ಮೊಸರು ಹಾಕಿದ್ಮೇಲೆ ನಾನು ಕಂಟಿನ್ಯೂಸ್ ಕೈ ಆಡಿಸ್ತಾ ಇದ್ದೀನಿ. ಈ ಥರ ಕೈ ಆಡಿಸ್ತಾ ಇದ್ದರೆ ನಮಗೆ ಮೊಸರು ಅಲ್ಲಲ್ಲಿ ಒಡೆದೋದಂಗೆ ಕಾಣಿಸೋದು ಇಲ್ಲ, ತಪ್ಪಿಸ್ಬೋದು. ಚೆನ್ನಾಗಿದು ಹೊಂದ್ಕೊಂಡಿದೆ ಮಸಾಲೆ ಜೊತೆಗೆ ಅಂತ ಅನ್ಸಿದ್ಮೇಲೆ ನಾವು ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕೋಣ. ಸುಮಾರು 3 ಟೊಮೆಟೊ ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಟೊಮೆಟೊ ಹಾಕೋದ್ರಿಂದ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಆಗುತ್ತೆ. ನೀರನ್ನು ಜಾಸ್ತಿ ಉಪಯೋಗಿಸ್ಕೊಳ್ದೆ ಈ ಥರ ನಾವು ಟೊಮೆಟೊ ಪೇಸ್ಟು ಹಾಗೆ ಮೊಸರು ಹಾಕ್ಕೊಂಡಾಗ ಅದು ಥಿಕ್ನೆಸ್ ಕೂಡ ಇರುತ್ತೆ. ನೀರು ಹಾಕಿಬಿಟ್ರೆ ಅದಷ್ಟು ರುಚಿ ಕೊಡಲ್ಲ. ಇದು ಸ್ವಲ್ಪ ಕುದಿಯೋಷ್ಟೊತ್ತಿಗೆ ನಾವು ಮೊದಲೇ ಕೋಫ್ತಾ ರೆಡಿ ಮಾಡಿ ಇಟ್ಕೊಂಡಿರೋದು ತಣ್ಣಗಾದ ನಂತರ ಕಟ್ ಮಾಡ್ಕೋಬೇಕು. ಬಿಸಿ ಇರುವಾಗಲೇ ಕಟ್ ಮಾಡೋಕ್ಕೆ ಹೋದರೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಬಿಸಿ ಕಮ್ಮಿ ಆದಮೇಲೆ ಕಟ್ ಮಾಡಿ ಇಟ್ಕೊಳ್ಳೋಣ. ಮಸಾಲ ಎಲ್ಲ ಚೆನ್ನಾಗಿ ಕುದ ನಂತರ ಲಾಸ್ಟಲ್ಲಿ ಕಸೂರಿ ಮೇಥಿ ಹುರಿದ್ಬಿಟ್ಟು ಪೌಡರ್ ಮಾಡಿ ಹಾಕಿದ್ದೀನಿ. ಹಾಗೆ ಕಟ್ ಮಾಡಿರೋಂಥ ಕೋಫ್ತಾ ಹಾಕಿದ್ರೆ ಆಯಿತು. ನರ್ಗೀಸ್ ಕೋಫ್ತಾ ಅಥವಾ ಸೋಯಾ ಕೀಮಾ ಕೋಫ್ತಾ ರೆಡಿಯಾಗಿದೆ. ತುಂಬಾ ರುಚಿಯಾಗುತ್ತೆ. ಖಂಡಿತ ಟ್ರೈ ಮಾಡಿ. ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಡೀ ಫ್ಯಾಮಿಲಿಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ರೋಟಿ, ಚಪಾತಿ, ಪೂರಿ, ಫುಲ್ಕ ಜೊತೆಗೆ ಇದನ್ನು ತಿನ್ಬೋದು. ಅನ್ನಕ್ಕಿಂತಲೂ ಇದು ಎಲ್ಲರ ಜೊತೆಗೂ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸುಮಾರು ಸಾಯಂಕಾಲ ಆಗೋಗಿದೆ. ಸಾಯಂಕಾಲ ವಿಡಿಯೋ ಶುರು ಮಾಡ್ತಿದ್ರೆ ಲೇಟ್ ಏನಕ್ಕೆ ಅಂತಂದ್ರೆ ಇವತ್ತು ಬೆಳಗ್ಗೆಯಿಂದ ಬ್ಯಾಂಕಲ್ಲೇ ಇದ್ವಿ. ಏನು ಪ್ರಿಯಂದು ಹೊಸ ಬಿಸ್ನೆಸ್ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಆ ಬಿಸ್ನೆಸ್ಗೋಸ್ಕರ ಸಾಕಷ್ಟು ಫಾರ್ಮಾಲಿಟೀಸ್ ನಾವು ಫಾಲೋ ಮಾಡಬೇಕಾಗುತ್ತೆ. ಫ್ರಾಕ್ಷನ್ ಆಫ್ ಮೂಮೆಂಟಲ್ಲಿ ಅವ್ರು ಬಿಸ್ನೆಸ್ ಮಾಡಬೇಕು ಅಂತಂದ್ಲು. ನಾನು ಕರ್ಕೊಂಡು ಹೋಗಿ ಬಂಡವಾಳ ಹಾಕಿದೆ. ಹಾಗೆ ಇದಾದ್ಮೇಲೆ ಇಷ್ಟೊಂದೆಲ್ಲ ನಾವು ಇದೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಖಂಡಿತ ಗೊತ್ತಾಗಲಿಲ್ಲ. ಒಂದೊಂದಾಗಿ ನಾವು ಇದನ್ನ ಫಾಲೋ ಮಾಡ್ತಾ ಇದೀವಿ, ಅಂದರೆ ಕಂಪ್ಲೀಟ್ ಮಾಡ್ತಾ ಇದೀವಿ. ಮೊದಲನೇದಾಗಿ ಪ್ರಿಯಂದು ಅವಳದೇ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ದಾಳೆ. ಅದಾದ್ಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು. ಆನ್ಲೈನ್ ಬಿಸ್ನೆಸ್ ಅಂತ ಅಂದಮೇಲೆ ಬೈ ಮಾಡೋರು ಅಥವಾ ತಗೊಳ್ಳೋವಂಥವ್ರು ಏನಿರುತ್ತೆ ಅಮೌಂಟ್ ಏನಂತ ಡೈರೆಕ್ಟ್ ಆಗಿ ಅಕೌಂಟ್ಗೆ ಹೋಗೋದ್ರಿಂದ ಅವಳದೇ ಒಂದು ಪರ್ಸನಲ್ ಅಕೌಂಟ್ ಮಾಡಬೇಕಾಗತ್ತೆ. ಆಮೇಲೆ ಅದಕ್ಕೆ ಅಂತಾನೆ ನಂಬರ್ ನೇಮ್ ಕಾರ್ಡ್ ಮಾಡಿಸ್ಬೇಕು. ಹಾಗೆ ಕೊರಿಯರ್ ಆಫೀಸ್ನಾಗ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು. ತುಂಬಾ ಇತ್ತು. ಸೊ ಇವತ್ತು ಸಾಯಂಕಾಲನೇ ಆಗೋಯ್ತು. ವಿಡಿಯೋ ಶುರು ಮಾಡೋಷ್ಟೊತ್ತಿಗೆ ಬೆಳಗ್ಗೆ ಹೋಗಿದ್ದು ಬ್ಯಾಂಕಿಗೆ ಇವತ್ತು. ಸೊ ಸ್ಯಾಟರ್ಡೆ ಆಗಿದ್ರಿಂದ 4 ಗಂಟೆವರೆಗೂ ಬ್ಯಾಂಕ್ ಇರುತ್ತೆ ಅಂತ ಹೇಳಿದ್ರು. ಆದರೂ ಕೂಡ ಅಕೌಂಟ್ ಓಪನ್ ಮಾಡೋದಕ್ಕೇ ಸುಮಾರು ಟೈಮ್ ಅಲ್ಲಿ ನಮಗೆ ವೇಸ್ಟ್ ಆಯಿತು. ನಾನಿವಾಗ ಇದನ್ನೆಲ್ಲ ಯಾಕೆ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಂದರೆ, ಸುಮಾರು ಜನ ಈಗಾಗಲೇ ನಾವು ಏನಾದ್ರು ಮನೇಲಿ ಕುತ್ಕೊಂಡು ಮಾಡಬೇಕು ಅಂತಿದ್ದೀವಿ. ಸ್ಟೂಡೆಂಟ್ ಆಗಿ ನಾವು ಏನಾದ್ರು ಸೈಡ್ ಬಿಸ್ನೆಸ್ ಮಾಡಬೇಕು ಅಂತಿದ್ದೀವಿ. ಏನೇನೆಲ್ಲ ಪ್ರೊಸೀಜರ್ ಇದೆ ನಮಗೂ ತಿಳಿಸಿ ಅಂತ ಒಂದು ಸ್ವಲ್ಪ ಕೆಲವು ಕಮೆಂಟ್ ಕೂಡ ಬಂದಿತ್ತು. ಹಾಗಾಗಿ ಇವತ್ತು ನಾವು ಏನೇನೆಲ್ಲ ಮಾಡಿದ್ದೀವಿ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾವು ನಮ್ಮ ಹತ್ರ ಇರೋವಂಥ ಯಾವುದೇ ಬಿಸ್ನೆಸ್ಗಾಗಲಿ ಏನಕ್ಕೆ ಆಗಲಿ ಹೇಳ್ತಾ ಇರೋದು, ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಹಾಗೆ ವೋಟರ್ ಐ ಡಿ, ಇದು ಯಾವುದ್ರಲ್ಲೂ ಯಾವುದು ಮಿಸ್ಟೇಕ್ಸ್ ಇರಬಾರ್ದು. ಹಾಗೆ ಮೇಯ್ನ್ ಆಗಿ 10th ಸರ್ಟಿಫಿಕೇಟ್, 10th ಮಾರ್ಕ್ಸ್ ಕಾರ್ಡ್. 10th ಮಾರ್ಕ್ಸ್ ಕಾರ್ಡಲ್ಲಿ ನಾವೇನು ಡೀಟೇಲ್ ಕೊಟ್ಟಿರ್ತೀವಿ ಅಥವಾ ಸೈನ್ ಇರ್ಬೋದು, ಅದೇನಿರುತ್ತೋ ಅದನ್ನೇ ನಾವು ಎಲ್ಲ ಕಡೆನೂ ಕ್ಯಾರಿ ಮಾಡಬೇಕು. ಸೊ ಕೆಲವು ಮಿಸ್ಟೇಕ್ಸ್, ಸಣ್ಣ ಒಂದು ಮಿಸ್ಟೇಕ್ಸ್ ಕೂಡ ತುಂಬಾ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ.
ಈಗ ಆಗಿರೋದು ಅದೇ ಕೂಡ. ಕೆಲವು ಆಧಾರ್ ಕಾರ್ಡ್ ಅಂತ ಏನು ಹೇಳ್ತೀವಿ, ಆಧಾರ್ ಕಾರ್ಡಲ್ಲಿ ಪಪ್ಪನ ಹೆಸರು ಅಂದರೆ ಪ್ರಿಯನ್ ಪಪ್ಪನ ಹೆಸರು, ಅವ್ರ ಹೆಸರಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಲಕ್ಷ್ಮಣ್ ಮೂರ್ತಿ ಅಂತ ಕೂಡ ಲಕ್ಷ್ಮಣ ಮೂರ್ತಿ ಅಂತ ಆಗಿದೆ. ಅದೊಂದು ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ಅದನ್ನ ನಾವಿವಾಗ ಚೇಂಜ್ ಮಾಡಿಸ್ಬೇಕು ಆಧಾರ್ ಕಾರ್ಡಲ್ಲಿ. ಹಾಗೆ ಸೈನ್ ಕೂಡ ನಾವೇನು ಇನಿಷಿಯಲ್ ಫಸ್ಟ್ ಆಗ್ತೀವೋ ಲಾಸ್ಟ್ ಆಗ್ತೀವೋ ಅದೇ ಕ್ಯಾರಿ ಮಾಡಬೇಕು. ಯಾವುದಕ್ಕೆ ಆಗಲಿ ನಾವು ಏನು 10th ಇದು ಸರ್ಟಿಫಿಕೇಟಲ್ಲಿ ಇರುತ್ತೆ, ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಅದನ್ನೇ ಪ್ರತಿ ಎಲ್ಲದಕ್ಕೂ ಕೊಡಬೇಕು. ಆಧಾರ್ ಕಾರ್ಡ್ಗಾಗಲಿ, ವೋಟರ್ ಐ ಡಿಗಾಗಲಿ, ಹಾಗೆ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಇವಾಗಿದೆ. ಬ್ಯಾಂಕ್ ಅಕೌಂಟ್ ಮಾಡೋದಕ್ಕೂ ಅಷ್ಟೇ, ಯಾವುದೇ ಒಂದು ಬಿಸ್ನೆಸ್ ಮಾಡಲಿಕ್ಕೂ ಅಷ್ಟೇ. ನಾವು ಈ ಸಿಟಿಸನ್ ಅಂತ ನಮಗೊಂದು ಐಡೆಂಟಿಫಿಕೇಶನ್ಗೋಸ್ಕರ ಪ್ಯಾನ್ ಕಾರ್ಡ್ ಇವಾಗ ಎಲ್ಲರಿಗೂ ಬೇಕಾಗುತ್ತೆ. ಈವನ್ ಹೌಸ್ ವೈಫ್ ಕೂಡ ಈಗ ಪ್ಯಾನ್ ಕಾರ್ಡ್ ಮಾಡಿಸ್ತಿದ್ದಾರೆ. ಮುಂಚೆ ಎಲ್ಲ ಹೇಗೆ ಅಂತಂದರೆ ಬಿಸ್ನೆಸ್ ಮಾಡೋವಂಥವ್ರಿಗೆ ಅದು ಅವಶ್ಯಕತೆ ಇರ್ತಿತ್ತು. ಆದರೆ ಇವಾಗ ಪ್ರತಿಯೊಬ್ಬರಿಗೂ ನಾನೊಬ್ಬ ಇಂಡಿಯನ್ ಸಿಟಿಸನ್ ಅಂತ ಅನ್ನೋದಕ್ಕೋಸ್ಕರ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಆಗಿದೆ. ಹಾಗಾಗಿ 18 ವರ್ಷ ಕ್ರಾಸ್ ಮಾಡಿರುವಂಥವ್ರು ಪ್ರತಿಯೊಬ್ಬರು ಮಾರ್ಕ್ಸ್ ಕಾರ್ಡ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ರೋ ಅದನ್ನೇ ಪ್ರತಿಯೊಬ್ಬರನ್ನು ಕೊಡಬೇಕು. ಆಧಾರ್ ಕಾರ್ಡ್ಗಿರ್ಬೋದು, ವೋಟರ್ ಐ ಡಿಗಿರ್ಬೋದು, ಹಾಗೆ ಪ್ಯಾನ್ ಕಾರ್ಡ್ಗಿರ್ಬೋದು. ಸೊ ಇದನ್ನೆಲ್ಲ ಫಾರ್ಮಾಲಿಟೀಸ್ ಕರೆಕ್ಟಾಗಿ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ಎಲ್ಲೇ ಹೋದ್ರೂ ನಮ್ಗೆ ತೊಂದರೆ ಆಗಲ್ಲ. ಒಂದ್ಸತಿ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗಬೇಕಾದ್ರೆ, ಶಿರಡಿ ಸಾಯಿಬಾಬಾ ಟೆಂಪಲ್ಗೆ ಹೋಗಬೇಕಾದ್ರೆ ಏರ್ಪೋರ್ಟಲ್ಲಿ ಯಾರೋ ಒಬ್ಬರಿಗೆ ನಾವು ಪ್ಯಾಕೇಜಲ್ಲಿ ಹೋಗಿದ್ವಿ. ಫ್ಲೈಟಲ್ಲಿ ಹೋಗಬೇಕಾದ್ರೆ ಫ್ಲೈಟಲ್ಲಿ ಇದನ್ನೆಲ್ಲ ತುಂಬಾ ಚೆಕಿಂಗ್ ಮಾಡ್ತಾರೆ. ಸೊ ಏನು ಆಧಾರ್ ಕಾರ್ಡಲ್ಲಿ ಏನು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇದೆ, ಅದೊಂದು ಸಿಲ್ಲಿ ಮಿಸ್ಟೇಕ್ಸ್ಗೆ ಅವ್ರನ್ನ ಅಲೋ ಮಾಡಲೇ ಇಲ್ಲ. ಆ ಟ್ರಿಪ್ಪು ಅವ್ರಿಗೆ ಅವ್ರನ್ನ ಕ್ಯಾನ್ಸಲೇ ಮಾಡಬೇಕಾಯಿತು. ಸೊ ಕೆಲವು ಸತಿ ಇದು ಒಂದು ಸಣ್ಣ ವಿಷಯ ಕೂಡ, ಒಂದು ಸಣ್ಣ ಒಂದು ಸ್ಪೆಲ್ಲಿಂಗ್ ಕೂಡ ತುಂಬಾ ದೊಡ್ಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ನೀವು ಕೂಡ ಯಾರೇ ಆಗಲಿ, ನೀವು ಬಿಸ್ನೆಸ್ ಮಾಡಿ ಬಿಡಿ ಅಥವಾ ನಿಮ್ದು ಯಾವುದೇ ಒಂದು ಅಕೌಂಟ್ ಮಾಡಬೇಕಂದ್ರೂ ಕೂಡ ಇದನ್ನೆಲ್ಲ ಕಂಪಲ್ಸರಿ ನೀವು ನೋಡ್ಕೋಬೇಕು. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಬ್ಯಾಂಕಲ್ಲೇ ಬ್ಯುಸಿ ಇದ್ದೆ. ಇವತ್ತಿನ ಸುಸ್ತಾಗ್ಬಿಟ್ಟಿದ್ದೀನಿ ನಿಜವಾಗ್ಲೂ. ಆ ಫಾರ್ಮಾಲಿಟೀಸ್ ಎಲ್ಲ ಹೇಳಿದ್ರೆ ಕರೆಕ್ಟಾಗಿ ಎಲ್ಲ ತಪ್ಪಾಯ್ತಾ ನೋಡಿ. ಇದು ಕಾಯ್ತಾ ಇರ್ತಾಳಂತು. ಹಂಗಾಗಿ ಇವತ್ತಿನ ಇಡೀ ದಿನ ಪೂರ್ತಿ ಬ್ಯಾಂಕಲ್ಲೇ ನಾವು ಕಳೆದು ಬಿಟ್ವಿ. ಬರಬೇಕಾದ್ರೆ ಕೆಲವು ಡ್ರೆಸ್ಗಳನ್ನ ತೊಗೊಂಬಂದೆ. ಇವಾಗ ನೀವು ನೋಡ್ತಿರೋದು ನಾನು ಆಗಲೇ ಆಲ್ರೆಡಿ ಸುಮಾರು ಸತಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಟ್ರೆಂಡ್ಸಲ್ಲಿ ತೊಗೊಂಬಂದಿತ್ತು. ಇವತ್ತು ನಾನು ಟ್ರೆಂಡ್ಸ್ಗೆ ಹೋಗಿದ್ದಾಗ ಕೆಲವು ಹೊಸ ಹೊಸ ಡ್ರೆಸ್ಗಳು ನಂಗೆ ಕಾಣಿಸ್ತು. ನಾನು ಮತ್ತು ಪ್ರಿಯಾ ಇಬ್ಬರು ಪರ್ಚೇಸ್ ಮಾಡಿದ್ವಿ. ಇದೆಲ್ಲ ಫುಲ್ ಅದೇ ಫ್ಲೋರ್ ಲೆಂತ್ ಅಂತ ಹೇಳ್ತಾರೆ. ಈ ಥರ ನನಗೆ ಆ್ಯಕ್ಚುಲಿ ಜಾಸ್ತಿ ಇಷ್ಟ ಆಗುತ್ತೆ. ಇವಾಗ ನಾನು ಏನು ಹಾಕ್ಕೊಂಡಿದ್ದೆ 3/4 ಅದೇ ಥರನೇ. ಸೊ ಇದೆಲ್ಲರಿಗೂ ಬೋರ್ ಅನ್ಸ್ಬೋದು ನೋಡಿ ನೋಡಿ. ಆ್ಯಕ್ಚುಲಿ ನನಗಿದು ಫ್ರೀ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಈ ಥರದ್ದು ನಾನು ತೊಗೊಂಡೆ. ಇದು ಪಿಸ್ತಾ ಕಲರಲ್ಲಿದೆ. ಇದು ಹಾಫ್ ಸ್ಲೀವ್ 3/4 ಅಲ್ಲ, ನಾನು 3/4 ಅಂದ್ಕೊಂಡಿದ್ದೆ. ಇದು ಫ್ಲೋರ್ ಲೆಂತ್. ಇದರ ಪ್ರೈಸ್ ನಾನು ಹೇಳೋದಾದ್ರೆ 1299. ಆ್ಯಕ್ಚುಲಿ ಇದಕ್ಕೆಲ್ಲ ಡಿಸ್ಕೌಂಟ್ ಇದೆ. 1299 ಆಯಿತು ಈ ಥರದ್ದು. ಇದರಲ್ಲಿ ಗೋಲ್ಡ್ ಪ್ರಿಂಟ್ಸ್ ಕೂಡ ಇದೆ. ಆಮೇಲೆ ಮುಂದೆ ಈ ಥರ ಫ್ರಂಟಲ್ಲಿ ಸ್ಪ್ಲಿಟ್ ಇದೆ. ಟ್ರೆಂಡ್ಸಲ್ಲಿ ತೊಗೊಂಡಿರೋಂಥ ಡ್ರೆಸ್ ನೀವು ತೋರಿಸಿ ಅಂತ ಕೇಳ್ತಿರ್ತಾರೆ. ಆ್ಯಕ್ಚುಲಿ ಅದಕ್ಕೋಸ್ಕರ ಇವಾಗ ಫಸ್ಟ್ ಟೈಮ್ ನಾನು ತೊಗೊಂಬಂದಿದ್ರಿಂದ ಹೊಸ್ತು ಅಂತ ತೋರಿಸ್ತಾ ಇದ್ದೀನಿ. ಇನ್ನೊಂದು ನಾನು ಮೀಶೋನಲ್ಲಿ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಹಾಗೆ ಪೀಚ್ ಕಲರ್ ನನ್ನ ಫೇವ್ರೆಟ್ ಕಲರ್. ಇದು ನಂಗೆ ತುಂಬಾ ಇಷ್ಟ ಈ ಕಲರ್ ಅಂತಾನೆ. ಇದು ಕೂಡ ಪೀಚ್ ಕಲರ್ ತಗೊಂಡೆ. ಇದು ಹೇಗೆ ಅಂದರೆ ನೀವು ತಗೋಬೋದಿತ್ತು. ಇಬ್ಬರು ಒಟ್ಟಿಗೆ ಹಾಕೋಬೋದಾಗಿತ್ತು. ಸೈಡ್ ಕಟ್ ಬರುತ್ತೆ. ಇದ್ರ ಒಳಗಡೆ ಸ್ಕರ್ಟ್ ತರ ಬರುತ್ತೆ. ಈ ತರ ಸ್ಕರ್ಟ್ ಬರುತ್ತೆ. ಇದು 3/4. ಇದರಲ್ಲಿ ವೈಟ್ ಪ್ರಿಂಟ್ ಇದೆ. ತುಂಬಾ ಇಷ್ಟ ಆಯ್ತು ನನಗೆ. ಸ್ವಲ್ಪ ಕಾಸ್ಟ್ಲಿ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ. ಬೇಕಿರೋ ಇದಕ್ಕೆ ದುಪಟ್ಟ ಹಾಕೋಬಹುದು. ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ಫ್ರಂಟಲ್ಲಿ ಈ ರೀತಿ ಇರುತ್ತೆ. ಸೈಡ್ ಕಟ್ ಇರೋದ್ರಿಂದ ಆರಾಮಾಗಿ ಹಾಕೋಬಹುದು. ನಮ್ಗೆ ಟೈಟ್ ಅನ್ಸಲ್ಲ. ಇದರದ್ದು ಕಾಸ್ಟ್ ಬಂದು 2000. ಮೀಶೋನಲ್ಲಿ ಸುಮಾರು ಜನ ಇದನ್ನು ತಗೊಂಡಿದ್ರು. ನನಗಿದು ಈ ಸೈಜ್ ಸಿಕ್ಕಿಲ್ಲ, ನನಗೆ ಬೇಕಾಗಿರುವಂಥ ಸೈಜ್ ಸಿಕ್ಲಿಲ್ಲ. ಹಾಗಾಗಿ ಇದು ನಾನು ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದೆ. ಡಿಫರೆಂಟ್ ಆಗಿತ್ತಲ್ವಾ? ಇದು ಪಿಂಕ್ ಕಲರ್ ಅಲ್ಲಿ ಇದೆ. ಅದರಲ್ಲಿ ಪೀಚ್ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮೀಶೋದಲ್ಲಿ ಹುಡುಕಿದ್ರೆ ನಿಮ್ಗೆ ಇದೇ ತರ ಸಿಗ್ಬೋದು. ನಾನು ಇವಾಗ ಏನ್ ತೋರಿಸ್ತೀನಿ, ಈ ಸ್ಕರ್ಟ್ ಬಂದು ವೈಟ್ ಅಲ್ಲಿ ಇದೆ. ಆದ್ರೆ ಮೀಶೋನಲ್ಲಿ ಇರೋದು ಸೇಮ್ ಟಾಪ್ ಯಾವ ಕಲರ್ ಇದೆಯೋ ಅದೇ ಕಲರ್ದೆ ಸ್ಕರ್ಟ್ ಕೂಡ ಇದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೊ ಇದ್ರ ಕಾಸ್ಟ್ ನಾನು ಹೇಳಿದ್ದೀನಿ. ಇದು 2000. ಇದೆರಡು ನಂದು. ಇನ್ನು 4 ಪ್ರಿಯದ್ದು.
ನಾನು ಯೂಶಲಿ ಟ್ರೆಂಡ್ಸ್ ಅಲ್ಲಿ ಬರೀ ಎಥ್ನಿಕ್ ವೇರ್. ಫಸ್ಟ್ ಹಾಯ್ ಎವ್ರಿವನ್. ಇವಾಗ ಮಮ್ಮಿ ತೋರಿಸಿದ್ರು, ನಾನೇನ್ ತಗೊಂಡೆ ಅಂತ ತೋರಿಸ್ತೀನಿ. ಯೂಶಲಿ ಟ್ರೆಂಡ್ಸ್ ಅಲ್ಲಿ ಎಥ್ನಿಕ್ ವೇರ್ ಡ್ರೆಸ್ ತಗೋತಾ ಇದ್ದೆ, ಬರೀ ಕುರ್ತಿ ತಗೋತಾ ಇದ್ದೆ, ಬರೀ ಕುರ್ತಿ ಆಗ್ಲಿ, ಇಲ್ಲಾಂದ್ರೆ ಒಂದ್ಸತಿ 2 ಟೀ-ಶರ್ಟ್ಸ್ ತಗೊಂಡಿನಿ. ಈ ಸರಿ ವೆಸ್ಟರ್ನ್ ಟಾಪ್ಸ್ ಇತ್ತು, ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ಇದೊಂದು ಟಾಪ್ ಮರೂನ್ ಇದೆ, ನೈಲಾನ್ ಕ್ಲೋತ್ ಇದೆ, ಅದ್ರ ಮೇಲೆ ನೆಟೆಡ್ ಟೈಪ್ ಕ್ಲೋತ್ ಇದೆ. ನನ್ಗೆ ತುಂಬಾ ಇಷ್ಟ ಆಯ್ತು, ಜೀನ್ಸ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಮೇಲೆ ಯೂಶಲಿ ನಾನು ಯಾವ ಟಾಪ್ ತಗೊಂಡ್ರು ಒಂದೇ ತರ ತಗೋತೀನಿ, ಎಲ್ಲ ಜೀನ್ಸ್ ಮೇಲೆ ಆಗುವಂಥದ್ದು. ಇದೊಂದು ಡಿಫ್ರೆಂಟ್ ಆಗಿತ್ತು, ಈ ಪ್ಯಾಟರ್ನ್ ಏನಿದೆ. ಜೊತೆಗೆ ಇದು ಡಾರ್ಕ್ ಗ್ರೀನ್ ಇದೆ, ಈ ಕಲರ್ದು ಟಾಪ್ ನ ಹತ್ರ ಇರಲಿಲ್ಲ. ಆಮೇಲೆ ಈ ಪ್ಯಾಟರ್ನ್ ಟಾಪ್ ಕೂಡ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಈ ತರ ತಗೊಂಡಿದ್ದೀನಿ. ನಂಗೆ ಇದು ಕೂಡ ತುಂಬಾ ಇಷ್ಟ ಆಯ್ತು. ಒಳಗಡೆ ಸೇಮ್ ಅದೇ ತರ ಲೈನಿಂಗ್ ಇದೆ. ಆಮೇಲೆ ಲೆಗಿಂಗ್ಸ್ ಮೇಲೆ ಹಾಕೋದಾ? ಹಾ, ಎಲ್ಲಾದ್ರ ಮೇಲೆ ಹಾಕೋಬಹುದು, ಸ್ಲೀವ್ಲೆಸ್. ಇದು ನನ್ಗೆ ಇಷ್ಟ ಆಯ್ತು. ಅದಾದ್ಮೇಲೆ ನಾನು ಎಷ್ಟು ಹುಡುಕ್ತಾ ಇದ್ದೆ, ಮೀಶೋದಲ್ಲೂ ಹುಡುಕಿದೆ, ನಂಗೆ ಇದು ಸಿಕ್ಕಿರ್ಲಿಲ್ಲ. ಬಟ್ ಇದು ತುಂಬಾನೇ ಇಷ್ಟ ಆಯ್ತು. ಕ್ವಾಲಿಟಿ ಟು ಬಿ ಆನೆಸ್ಟ್ ಅಷ್ಟು ಚೆನ್ನಾಗಿಲ್ಲ, ತೆಳ್ಳಗಿದೆ ಇದು. ಇದು ಉಲ್ಲನ್, ಆಕ್ಚುಲಿ ಇದು ಉಲ್ಲನ್ ಸ್ವೆಟರ್ ತರನೇ ಕಾಣಿಸುತ್ತೆ ನಮ್ಗಿದು. ಅದು ಇವನ್ ನಾವು ಟೀ-ಶರ್ಟ್ ಮೇಲೆ ಅಥವಾ ಹಾಗೆ ಜೀನ್ಸ್ ಮೇಲೆ ಕೂಡ ಹಾಕೋಬಹುದು. ಈ ಸೀಸನ್ಗೆ ಬೆಸ್ಟ್. ಅಲ್ಲಿ ರೆಡ್ ಕಾಣಿಸ್ತದೆ, ಬಟ್ ಆಕ್ಚುಲಿ ಇದು ಪಿಂಕಿಶ್ ಮರೂನ್ ಇದೆ ಇದು. ಇದೇ ತರ ನನಗ್ ಬೇಕಿತ್ತು ಟಾಪ್, ಫುಲ್ ಸ್ಲೀವ್ ಸ್ವೆಟರ್ ತರದು, ಸ್ವೆಟರ್ ಕಮ್ ಟಾಪ್ ತರ ಟಾಪ್ ತರ ಹುಡುಕ್ತದೆ, ಎಲ್ಲೂ ಸಿಕ್ಕಿರ್ಲಿಲ್ಲ. ಸೊ ಅಲ್ಲಿ ಸಿಕ್ತು ಅಂತ ತಗೊಂಡ್ಬಿಟ್ಟೆ. ಮಮ್ಮಿ ಹಂಗೂ ಬೇಡ, ಇದು ಚೆನ್ನಾಗಿಲ್ಲ ಕ್ವಾಲಿಟಿ ಅಂದರು. ಏನಾಗುತ್ತೆ ಅಂದ್ರೆ ಈ ಕಲರ್ದು ತುಂಬಾ ದಿನ ಯೂಸ್ ಮಾಡ್ತಾ ಒಂದ್ ರೀತಿ ಫೇಡ್ ಆದಂಗ ಆಗುತ್ತೆ. ಜೊತೆಗೆ ಇಲ್ಲಿ ಹೋಲ್ ಆಗ್ಬಿಡತ್ತಲ್ವಾ, ಕ್ವಾಲಿಟಿ ಮೇಲೆ ಡಿಪೆಂಡ್ ಅದು. ಹೌದು. ಸೊ ನೋ ಪ್ರಾಬ್ಲಮ್, ಫಸ್ಟ್ ಟೈಮ್ ಅಲ್ವಾ, ಐ ಮೀನ್ ಇದು ಬೇಕಿತ್ತಲ್ವಾ, ಅದಕ್ಕೆ ತಗೊಂಡೆ. ಬೇಡ ಅಂದ್ರು, ಆದ್ರೂ ನಾನು ತಗೊಂಡೆ. ಫುಲ್ ಸ್ಲೀವ್ ಇಲ್ಲ, ಬಟ್ 3/4 ಅಂಡ್ ಲಾಸ್ಟ್. ಆಮೇಲೆ ಇನ್ನೊಂದೇನಂದ್ರೆ ಇದು ನಾನು ಕೂಡ ವೇರ್ ಮಾಡ್ಬೋದು, ಎಕ್ಸ್ಪ್ಯಾಂಡಬಲ್ ಆಗಿದೆ, ನಾನು ಹಾಕೋಬಹುದು, ಅಷ್ಟು ಚೆನ್ನಾಗಿದೆ. ಇದು 799 rupees. ಎಲ್ಲದಕ್ಕೂ ಡಿಸ್ಕೌಂಟ್ ಇದೆ, ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇದು 799. ಅದು ಮರೂನ್ 899. ಇದು ನೆಟೆಡ್ ನಾವು ಫಸ್ಟ್ ತೋರಿಸಿದ್ದು 899. ಇದು ಅಷ್ಟೇ 899. ಇದು 899, 799. ಇದು ಆಕ್ಚುಲಿ ಇದು ನಾನು ಹಾಕೋಬಹುದು, ನೋಡೋಣ. ಪ್ರಿಯಾ ಕೊಟ್ಟು ನಾನು ಆಕ್ಚುಲಿ ಇಲ್ಲ, ಎಲ್ಲದಕ್ಕೂ ಹಾಕೊಳ್ಳಿ ಪರವಾಗಿಲ್ಲ. ಎಲ್ಲದಕ್ಕಿಂತ ಚೆನ್ನಾಗಿರೋದು ಇದು ಇದು ಬಾಟಲ್ ಗ್ರೀನ್ ಇದೆ. ಇಲ್ಲಿ ಹೇಗ್ ಕಾಣಿಸ್ತದೆ ನೋಡಿ, ಬ್ಲೂ ಕಾಣಿಸ್ತದೆ, ಐ ಮೀನ್ ಬ್ಲಾಕ್ ಕಾಣಿಸ್ತದೆ. ಇದು ಆಕ್ಚುಲಿ ಬಾಟಲ್ ಗ್ರೀನ್ ಇದೆ. ಎಲ್ಲಾವ್ದು ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ, ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಬಟ್ ಇದೆಷ್ಟು ಗೊತ್ತಾ, 599. ಇವಾಗ ನೀನ್ ಹಾಕೊಂಡಿರೋ ಟಿ ಶರ್ಟ್ ಇದೆಯಲ್ಲ, ಇದರದ್ದು ಮೆಟೀರಿಯಲ್ ಇದು ಸೇಮ್ ಕಾಣಿಸ್ತದೆ. ಇಲ್ಲ ಇದು ಕಾಟನ್. ಇದು ಕಾಟನ್, ಬಟ್ ಲೈಟ್ ಆಗಿದೆ. ಇದು 599. ಇದು 599. ಹೀಗಿದೆ, ಸ್ಲೀವ್ ಯೂನಿಕ್ ಆಗಿದೆ. ಸೊ ಇದು ನನ್ಗೆ ಇಷ್ಟ ಆಯ್ತು. ಆಲ್ಸೋ ತುಂಬಾ ಲೈಟ್ ಆಗಿದೆ. ಟ್ರೆಂಡ್ಸ್ ಅಲ್ಲಿ ಆಕ್ಚುಲಿ ಕೇಳಿದ್ರು, ಟ್ರೆಂಡ್ಸ್ ಹಾಲ್ ಮಾಡಿ ನೀವ್ ಯಾವ ಡ್ರೆಸ್ ತಗೋತೀರಾ, ನಿಮ್ಗೂ ಕೇಳಿದ್ರು, ನಂಗೂ ಕೇಳಿದ್ರು ಅಲ್ವಾ. ಅದೇ ಅವಾಗಲೇ ಹೇಳಿದ್ರೆ, ಯೂಶಲಿ ಎಥ್ನಿಕ್ ವೇರ್ ತಗೋತದೆ. ಇದೇ ಫಸ್ಟ್ ಟೈಮ್ ನಾನು ವೆಸ್ಟರ್ನ್ ಟಾಪ್ಸ್ ತಗೊಂಡಿದ್ರು ಟ್ರೆಂಡ್ಸ್ ಅಲ್ಲಿ. ಸೊ ಇವಾಗ ಏನಂತಂದ್ರೆ ಟ್ರೆಂಡ್ಸ್ ಅಲ್ಲಿ ಕೆಲವು ದಿನಗಳಿಂದ ಈ ಆಫರ್ ನಡೀತಾ ಇದೆ. ಈಗ ನ್ಯೂ ಇಯರ್ ಅಂತಾನು ಇದೆ, ಆಫರ್ನ ಕಂಟಿನ್ಯೂ ಮಾಡಿದ್ದಾರೆ. ಅಲ್ಲಿ ಹೇಗೆ ಅಂತಂದ್ರೆ 6000 rupees ನಾವು ಪರ್ಚೇಸ್ ಮಾಡಿದ್ರೆ 3000 rupees ಡಿಸ್ಕೌಂಟ್ ಆಗುತ್ತೆ. ಅಂದ್ರೆ ನಾವು 6000 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಅರ್ಧಕ್ಕರ್ಧ ಡಿಸ್ಕೌಂಟ್ 50. ನಾವೀಗ 6000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ಅರ್ಧಕ್ಕರ್ಧ ನಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಅಂದ್ರೆ 50% ಆಫ್ ಅಲ್ಲಿ ಇರೋದ್ರಿಂದ ಸೊ ಪರ್ಚೇಸ್ ಮಾಡಿದ್ವಿ. ಇವತ್ತು ನಿಮ್ ಜೊತೆಗೆ ಒಂದು ಕ್ಲಾತ್ ಹಾಲ್ ಕೂಡ ಶೇರ್ ಮಾಡಿದೀವಿ. ಟ್ರೆಂಡ್ಸ್ ಕ್ಲಾತ್ ಅಂತಾನೆ ಹಾಲ್ ಅಂತಾನೆ ಹೇಳ್ಬೋದು. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದು ಗೋಧಿ ಹಿಟ್ಟಲ್ಲಿ ಮಾಡಿರುವಂತ ಮಲಬಾರ್ ಪರಾಟ ಪ್ರಿಯನ್ ಫೇವ್ರೆಟ್. ಗೋಧಿ ಹಿಟ್ಟಲ್ಲಿ ಮಾಡಿದ್ರು ಅಂದ್ರೆ ಇಷ್ಟ ಇಲ್ಲ, ಮೈದಾ ಹಿಟ್ಟಲ್ಲಿ ಆಗಿರೋದಂದ್ರೆ ಇಷ್ಟ ಆಗುತ್ತೆ. ಬ್ಯಾಂಕ್ ಇಂದ ತುಂಬಾ ಲೇಟ್ ಆಗಿ ಬಂದಿದ್ರಿಂದ ಮಧ್ಯಾಹ್ನ ಹಶ್ವಾಗಿತ್ತು ತುಂಬಾನೇ. ಅಡಿಗೆ ಅಂತೂ ಮಾಡ್ಬಿಟ್ಟು ಹೋಗಿಲ್ಲ, ಬೆಳಗ್ಗೆ ಹೋಗಿದ್ದು ಮತ್ತೆ ಇವಾಗಲೇ ಸಾಯಂಕಾಲ ಬಂದಿದ್ದು. ಅದಕ್ಕೋಸ್ಕರ ಮಲಬಾರ್ ಪರಾಟ ತಗೊಂಡ್ ಬಂದಿದ್ವಿ. ಮಲಬಾರ್ ಪರಾಟ ಇವಾಗ ಮಾಡ್ತಾ ಇದೀವಿ. ಇವತ್ತು ಹೋಗಿ ಬರ್ತೀವಿ, ಮತ್ತೆ ಸಿಗ್ತೀವಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಬ್ಲಾಗ್ ಜೊತೆಗೆ. ಹೋಗಲ್ಲ.